ಆರನೇ 24ನೇ ಶ್ಲೋಕ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ, ಅಲ್ಲಿ ಕಾಮಾನ್ ತ್ಯಕ್ವಾ ಬಿಡಿಸಿದಾಗ ಒಟ್ ಮಾಡಿ ಹೇಳ್ಬೇಕಾದ್ರೆ ಕಾಮಾನ್ ತ್ಯಕ್ವಾ ಅಂತ ಆಗತ್ತೆ. ಬಿಡಿಸಿ ಹೇಳ್ಬೇಕಾದ್ರೆ ಕಾಮಾನ್ ತ್ಯಕ್ವಾ ಸರ್ವಾನ್ ಅಶೇಷತಃ ಮನಸಾ ಏವ ಮನಸೈವ ಮನಸಾ ಏವ ವೃದ್ಧಿ ಸಂಧಿ ಮನಸಾ ಏವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಅಂದ್ರೆ ಹಿಂದೆ ಭಗವಂತ ಹೇಳಿರ್ತಕ್ಕಂಥ ಮಾತು ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ನಮ್ಮ ಎಲ್ಲ ಲೌಕಿಕ ಕಾಮನೆಗಳನ್ನ ಬಿಟ್ಟು ಧ್ಯಾನ ಯೋಗಾನುಷ್ಠಾನವನ್ನ ಮಾಡಲೇಬೇಕು. ಯಾಕೆ? ಆ ಯೋಗ ಅನ್ನೋದು ದುಃಖ ಸಂಯೋಗ ವಿಯೋಗ. ಯೋಗ ಶಬ್ದಕ್ಕರ್ಥ ಏನು? ದುಃಖ ಸಂಯೋಗಗಳ ವಿಯೋಗ. ನಮಗೆ ಇರುವಂತ ದುಃಖ, ನಮಗೆ ಬರುವಂತ ದುಃಖ ಎಲ್ಲವನ್ನೂ ಕೂಡ ಪರಿಹಾರ ಮಾಡುವಂಥದ್ದು ಧ್ಯಾನ ಯೋಗ, ಸಮಾಧಿ ಯೋಗ. ದುಃಖ ಪರಿಹಾರ ಆಗಬೇಕು ಅಂತಾದ್ರೆ, ಫಲ ಬೇಕು ಅಂತ ಹೇಳಿದ್ರೆ ಫಲವನ್ನ ಪಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯವನ್ನ ಮಾಡಲೇಬೇಕು. ಕಾರ್ಯ ಮಾಡದೆ ಫಲ ಬರೋದು ಅಂತ ಎಲ್ಲೂ ಜಗತ್ತಲ್ಲಿ ಕ್ರಮ ಇಲ್ಲ. ದುಃಖ ಪರಿಹಾರ ಆಗಬೇಕು ಅನ್ನೋ ಬಯಕೆ ಎಲ್ಲರಿಗೂ ಇದೆ. ದುಃಖ ಪರಿಹಾರದ ಬಯಕೆ ಇದ್ದ ಮೇಲೆ ದುಃಖ ಪರಿಹಾರಕ್ಕೆ ಬೇಕಾಗಿರುವಂತಹ ಕೆಲಸವನ್ನ ಮಾಡಿ. ಯಾವುದದು ಕೆಲಸ? ಧ್ಯಾನ ಯೋಗ. ಅದನ್ನ ಸಕಲ ಫಲಗಳ ಅಪೇಕ್ಷೆಯನ್ನ ಬಿಟ್ಟು ಭಗವಂತನಲ್ಲಿ ನಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಿ ಯೋಗವನ್ನ ಮಾಡಬೇಕು ಅಂತ. ಹೇಗೆ ಮಾಡಬೇಕು ಅನ್ನೋದು ಹೇಳ್ತಿದ್ದಾನೆ. ಸಂಕಲ್ಪ ಪ್ರಭವಾನ್ ಸರ್ವಾನ್ ಕಾಮಾನ್ ಅಶೇಷತಃ ತ್ಯಕ್ವ. ನೋಡಿ, ಕಾಮಗಳು, ಕಾಮ ಶಬ್ದಕ್ಕರ್ಥ ಬಯಕೆ. ಬಯಕೆ ಅಂತ ಹೇಳಿದ್ರೆ ಇದು ಬೇಕು ಅದು ಬೇಕು ಅಂತ ನಾವು ಅನ್ಕೊಂತೀವಲ್ಲ, ಅದೆಲ್ಲವೂ ಕೂಡ ನಮ್ಮ ಇಚ್ಛೆ, ನಮ್ಮ ಬಯಕೆ, ಆಸೆ, ಆಕಾಂಕ್ಷೆ ಇದೆಲ್ಲವೂ ಕೂಡ ನನಗಿದು ಬೇಕು ಎಂಬತಕ್ಕಂಥ ಒಂದು ಆಂತರಿಕವಾಗಿರತಕ್ಕಂಥ ಒಂದು ನಮ್ಮ ಒಂದು ಭಾವನೆ. ಆಂತರಿಕವಾಗಿರತಕ್ಕಂಥ ಭಾವನೆಯನ್ನೇ ಸಂಕಲ್ಪ ಪ್ರಭವಗಳು ಅಂತ ಕರೆಯುವಂಥದ್ದು. ಅಂದ್ರೆ ನಮಗೇನೇನು ಪದವಿಯಲ್ಲಿ ಮೇಲೆ ಹೋಗಬೇಕು, ವಿದ್ಯಾಕ್ಷೇತ್ರದಲ್ಲಿ ಮೇಲೆ ಹೋಗಬೇಕು, ಹಣ ಸಂಪಾದನೆ ಮಾಡಬೇಕು, ಹೀಗೆ ಸಾವಿರಾರು ರೀತಿಯಾಗಿರ್ತಕ್ಕಂಥ ಬಯಕೆಗಳು ಮನಸ್ಸಿಗೆ ಇರುತ್ತೆ. ಅಂದ್ರೇನು? ಈ ವಿಷಯ ಪದಾರ್ಥಗಳು ಅಂತ, ರೂಪ, ರಸ, ಗಂಧ, ಸ್ಪರ್ಶ ಇರುವಂತ ವಸ್ತುಗಳು, ಅದರ ಬಗ್ಗೆ ನಮಗಿರ್ತಕ್ಕಂಥ ವ್ಯಾಮೋಹ, ಅದೆಲ್ಲ ಕಾಮಿಸುವಂತ ವಸ್ತುಗಳು. ಅದೆಲ್ಲವನ್ನು ಕೂಡ ನಾವೇನ್ ಮಾಡಬೇಕು? ತ್ಯಕ್ವ. ಅದರ ಬಗ್ಗೆ ಹುಟ್ಟತಕ್ಕಂಥ ಸಕಲ ಬಯಕೆಗಳನ್ನು ನಾವೇನ್ ಮಾಡಬೇಕು? ಬಿಡಬೇಕು ಅಂತ ಅರ್ಥ. ಎಲ್ಲಾ ರೀತಿಯಾಗಿರ್ತಕ್ಕಂಥ ಬಯಕೆಗಳನ್ನ ನಾವು ಬರೀ ಬಿಡೋದಂದ್ರೇನು? ಪರಿಪೂರ್ಣವಾಗಿ ನಾವು ಅದರನ್ನ ವ್ಯಾಮೋಹವನ್ನ ಬಿಟ್ಬಿಡಬೇಕು. ಅಶೇಷತಃ, ಶೇಷ ಸ್ವಲ್ಪನೂ ಎಲ್ಲೋ ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲೂ ಬಯಕೆಗಳು ಇರಲೇಬಾರದು. ಸಂಕಲ್ಪ ಪ್ರಭವಾನ್ ಅಶೇಷ ಕಾಮಾಂತಿತ್ವ. ಏನು ಹೆಣ್ಣು, ಹೊನ್ನು, ಮಣ್ಣು ಇವುಗಳ ಆಸೆ ಅದನ್ನು ಬಿಡಬೇಕು ಅಂತ ಹೇಳ್ತಾರಲ್ಲ, ಅಂತೂ ಮನಸ್ಸಿನ ಒಂದು ತುಡಿತ, ಅದು ಬೇಕು ಇದು ಬೇಕು ಅಂತ ಏನೋ ಒಂದು ಒಳಗಿಂದ ಒಂದು ಆಕಾಂಕ್ಷೆ ಇರುತ್ತಲ್ವಾ, ಅದನ್ನೇ ಸಂಕಲ್ಪ. ಸಂಕಲ್ಪದಿಂದ ಹುಟ್ಟುವಂತಹ ಬಯಕೆಗಳು, ಅಂತಹ ಎಲ್ಲ ವಿಚಾರಗಳನ್ನ, ಆಲೋಚನೆಗಳನ್ನ ಬಿಟ್ಟು ಬಿಡಬೇಕು. ಅಂದ್ರೆ ಕೆಲವುದು ನಾವು ಬಯಸುವಂತದ್ದಾಗಿರುತ್ತೆ, ಇನ್ನು ಕೆಲವುದು ನಾವು ಬಯಸದೇ ಇದ್ರೂ ಕೆಲವು ನಮಗೆ ಸಿಗುವಂತದ್ದಿರುತ್ತೆ. ಈಗ ಆಯಾಯ ವಾತಾವರಣಕ್ಕೆ ಅನುಗುಣವಾಗಿ ಮಳೆ, ಬಿಸಿಲು, ಚಳಿ ಇಂಥದ್ದೆಲ್ಲ ಇರಬಹುದು, ಆರೋಗ್ಯ ಅನಾರೋಗ್ಯಗಳಿರ್ಬೋದು. ಅಂತೆ ಅದನ್ನು ಕೂಡ ಅಷ್ಟೇ, ನನಗಿದು ಬೇಕು ಎಂಬತಕ್ಕಂಥ ಬಯಕೆ ಆಗ್ಲಿ, ನನಗಿದು ಬೇಡ ಅಂತ ತಿರಸ್ಕಾರ ಭಾವನೆ ಆಗ್ಲಿ ಯಾವುದೂ ಇರಬಾರ್ದು. ಹೇಗೆ ಜಗತ್ತಿದೆಯೋ ಆ ರೀತಿಯಾಗಿ ಜಗತ್ತನ್ನು ನಾವೇನ್ ಮಾಡೋದು? ಸ್ವೀಕಾರ ಮಾಡಬೇಕು. ಹಾಗಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂತಹ ನಮ್ಮ ಆಂತರಿಕವಾಗಿರ್ತಕ್ಕಂಥ ಒಂದು ಬಯಕೆಯನ್ನ, ಕಾಮನೆಗಳನ್ನ, ವ್ಯಾಮೋಹಗಳನ್ನ ಅದನ್ನು ಬಿಡಬೇಕು. ಯೋಗ, ಧ್ಯಾನ ಯೋಗ ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಯಾರು ಈ ರೀತಿಯಾಗಿ ಬಯಕೆಯ ಬೆನ್ನನ್ನ ಹತ್ತಿಲ್ವೋ, ಸಂಪೂರ್ಣವಾಗಿ ಬಯಕೆಗಳನ್ನ ದೂರ ಮಾಡಿಕೊಂಡಿದ್ದಾನೋ ಅವನು ಮಾತ್ರ ಧ್ಯಾನ ಯೋಗ ಆಸಕ್ತನಾಗ್ಲಿಕ್ಕೆ ಸಾಧ್ಯ. ಸಂಕಲ್ಪ ಪ್ರಭವಾನ ಸರ್ವಾನ ಕಾಮ, ಎಲ್ಲ ರೀತಿಯಾಗಿರ್ತಕ್ಕಂಥ ಮಾನಸಿಕವಾದ ಬಯಕೆಗಳು ಅಶೇಷತಃ ತ್ಯಕ್ವ, ಒಂದು ಸ್ವಲ್ಪನೂ ಬಿಡದಂತೆ ಪೂರ್ತಿಯಾಗಿ ಬಿಟ್ಟು, ಮನಸಾ ಏವ ಸಮಂತತಃ ಇಂದ್ರಿಯ ಗ್ರಾಮಾನ್ ವಿನಿಯಮ್ಯ. ಮನಸಾ ಏವ, ಮನಸಾ ಏವ ಅಂದ್ರೆ ಮನಸ್ಸಿನಿಂದಾಗಿ,
ಇಂದ್ರಿಯ ಗ್ರಾಮಂ ವಿನಿಯಮ್ಯ. ಮನಸ್ಸಿನಿಂದಾಗಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಬೇಕು ಅಂದ್ರೆ ಅರ್ಥ ಏನು? ನಮ್ಮ ಆತ್ಮನ ಮೂಲಕವಾಗಿ ಮನೋನಿಯಂತ್ರಣದ ಮೂಲಕವಾಗಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಬೇಕು. ಯಾಕಂದ್ರೆ ಬರೀ ಮನಸ್ಸು ಮರ್ಕಟವಿದ್ದಂತೆ. ಮನಸ್ಸಂದ್ರೆ ಅದೊಂದು ಕೋತಿ ಇದ್ದ ಹಾಗೆ. ಕೋತಿಯ ಕೈಯಲ್ಲಿ ಯಾವುದೇ ನಿಯಂತ್ರಣ ಇರಬಾರದು. ಕೋತಿಯನ್ನ ನಿಯಂತ್ರಣ ಮಾಡ್ತಕ್ಕಂತ ವ್ಯಕ್ತಿ ಇದ್ದಾನಲ್ಲ, ಅವನ ಕೈಯಲ್ಲಿ ಇರಬೇಕು. ಅಂದ್ರೆ ಇಲ್ಲಿ ಮನಸ್ಸು ಯಾರ ನಿಯಂತ್ರಣದಲ್ಲಿರಬೇಕು? ಆತ್ಮನ ನಿಯಂತ್ರಣದಲ್ಲಿ. ಬುದ್ಧಿಯ ನಿಯಂತ್ರಣದಲ್ಲಿ ಏನಿರಬೇಕು? ಮನಸ್ಸಿರಬೇಕು. ಹಾಗೆ ಬುದ್ಧಿಯಿಂದ ನಿಯಂತ್ರಿಸಲ್ಪಡತಕ್ಕಂತ ಮನಸ್ಸಿನ ಕೈಯಲ್ಲಿ ಈ ನಮ್ಮ ಎಲ್ಲಾ ಇಂದ್ರಿಯಗಳು, ಕಣ್ಣಿಗೂ, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಇದೆಲ್ಲ ಇಂದ್ರಿಯಗಳಿದ್ದಾವಲ್ಲ. ಹಾಗೆ ಆತ್ಮನಿಯಂತ್ರಿತವಾದ ಮನಸ್ಸು ಮನೋನಿಯಂತ್ರಿತವಾಗಿರತಕ್ಕಂತಹ ಇಂದ್ರಿಯಗಳಾಗಿರ್ಬೇಕು. ಹೊರತು ಕಣ್ಣು ಬಣ್ಣವನ್ನು ನೋಡುತ್ತೆ, ಕಣ್ಣು ಬಣ್ಣ ನೋಡಿದ ಕೂಡಲೇ ಮನಸ್ಸು ಆ ಕಡೆ ಓಡಬಾರದು. ಮನಸ್ಸು ಕಣ್ಣು ಬಣ್ಣವನ್ನು ನೋಡಿ ಕಣ್ಣು ಬೇಕು ಅಂತ ಬಯಕೆ ಹುಟ್ಟಿಸ್ಲಿಕ್ಕೆ ಕಾರಣವಾದದ್ದು ಯಾವುದು? ಮನಸ್ಸೆಲ್ಲ ಬಯಕೆ ಹುಟ್ಟಲೇಬಾರದು. ಕಿವಿ ಯಾವುದೋ ಶಬ್ದವನ್ನ ಕೇಳಿ ಆ ಶಬ್ದವನ್ನ ಕೇಳ್ತಾನೆ ಇರಬೇಕು ಅನ್ನೋ ಬಯಕೆಯನ್ನು ಹುಟ್ಟಿಸೋದು ಯಾವುದೋ ಮನಸ್ಸು. ಆದ್ರೆ ಮನಸ್ಸು ಆ ಶಬ್ದದ ಬಗ್ಗೆ ಬಯಕೆಯನ್ನು ಹುಟ್ಟಿಸ್ಲೇಬಾರದು. ಚರ್ಮ ಯಾವುದೋ ಒಂದು ಸ್ಪರ್ಶವನ್ನ ಅನುಭವಿಸಿ ಈ ಸ್ಪರ್ಶವನ್ನ ನಾನು ನಿರಂತರವಾಗಿ ಅನುಭವಿಸ್ತಾನೆ ಇರಬೇಕು ಎಂಬತಕ್ಕಂಥ ಭಾವನೆ ಚರ್ಮದ ಮೂಲಕವಾಗಿ ಮನಸ್ಸಿಗೆ ಬರಲೇಬಾರದು. ಮನಸ್ಸು ಆ ಚರ್ಮದ ಕಡೆಗೆ, ಆ ಚರ್ಮದಿಂದ ಬರತಕ್ಕಂತ ಸ್ಪರ್ಶ ಸುಖದ ಕಡೆಗೆ ಮನಸ್ಸು ಆಕರ್ಷಿತವಾಗಲೇಬಾರದು ಅನ್ನೋದು ಅಭಿಪ್ರಾಯ. ಅದು ಯಾವುದೋ ಒಂದಿಂದ್ರಿಯ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕಲ್ಲ. ಸಮಂತತಃ ಇಂದ್ರಿಯ ಗ್ರಾಮಾನ್ ವಿನಿಯಮ್ಯ. ಇಂದ್ರಿಯ ಗ್ರಾಮ ಅಂದ್ರೆ ಇಂದ್ರಿಯಗಳ ಸಮುದಾಯ ಅಂತ ಅರ್ಥ. ಜ್ಞಾನೇಂದ್ರಿಯಗಳ 5, ಕರ್ಮೇಂದ್ರಿಯಗಳ 5, ಅದೆಲ್ಲವನ್ನೂ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಬರೀ ಜ್ಞಾನೇಂದ್ರಿಯದ ನಿಯಂತ್ರಣ, ಬರೀ ಕರ್ಮೇಂದ್ರಿಯ ನಿಯಂತ್ರಣ ಅಲ್ಲ, ಅಥವಾ ಯಾವುದೋ ಒಂದು ಇಂದ್ರಿಯದ ನಿಯಂತ್ರಣ ಅದು ಸಾಲೋದಿಲ್ಲ. ಎಲ್ಲಾ ರೀತಿಯಾಗಿರ್ತಕ್ಕಂಥ ಇಂದ್ರಿಯಗಳನ್ನ ನಾವೇನ್ ಮಾಡ್ಕೊಳ್ಬೇಕು? ಸಮಂತತಃ ವಿನಿಯಮ್ಯ. ಸಮಂತತಃ ಶಬ್ದಕರ್ತ ಸರ್ವತಃ, ಎಲ್ಲಾ ರೀತಿಯಿಂದಲೂ ಎಲ್ಲಾ ಕಡೆಯಿಂದಲೂ ಕೂಡ ಇಂದ್ರಿಯ ಗ್ರಾಮಂ ವಿನಿಯಮ್ಯ. ಇಂದ್ರಿಯಗಳ ಗ್ರಾಮ ಶಬ್ದಕ್ಕೆ ಸಮುದಾಯ ಅಂತ ಅರ್ಥ. ನಮ್ಮ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು, ಅವುಗಳ ಸಮುದಾಯವನ್ನ ನಾವು ನಿಯಂತ್ರಣ ಮಾಡ್ಕೊಳ್ಬೇಕು. ಮನಸಾ ಏವ ಇಂದ್ರಿಯ ಗ್ರಾಮಂ ವಿನಿಯಮ್ಯ. ಮತ್ತೆ ಮುಂದಿನ ಕ್ರಿಯಾಪದ ಇದೆ, ಎಂಬುದಿಲ್ಲ. ನಕಿಂಚಿದಪಿ ಚಿಂತೆಯೇತಂದು ಬರುತ್ತೆ. ಮತ್ತೆ ಹೇಗೆ ಮಾಡಬೇಕು? ಅದು ಹಂತವನ್ನು ಹೇಳ್ತಿದ್ದಾನೆ. ಧ್ಯಾನವನ್ನ ಮಾಡಬೇಕಾಗಿರತಕ್ಕಂಥ ಕ್ರಮ, ಧ್ಯಾನ ಯೋಗಾನುಷ್ಠಾನದ ಕ್ರಮ. ಏನೇನು ಮಾಡಬೇಕು? ಒಂದು ಸಂಕಲ್ಪ ಪ್ರಭವಾಗಿರ್ತಕ್ಕಂಥ ಎಲ್ಲ ಕಾಮಗಳನ್ನು ಬಿಡಬೇಕು. ನಮ್ಮ ಬಯಕೆಯಿಂದಲೇ ಹುಟ್ಟುವಂಥದ್ದು ವ್ಯಾಮೋಹ. ಬಯಕೆಯಿಂದ ಹುಟ್ಟತಕ್ಕಂತಹ ಪಡಿಲೇಬೇಕು ಎಂಬತಕ್ಕಂಥ ಒಂದು ಹಠ, ಸಿಟ್ಟು, ಕೋಪ, ಇದೆಲ್ಲವನ್ನು ಬಿಟ್ಟು ಬಿಡಬೇಕು. ಮತ್ತು ಆತ್ಮನಿಯಂತ್ರಿತವಾದ, ಬುದ್ಧಿ ನಿಯಂತ್ರಿತವಾದ ಮನಸ್ಸಿನಲ್ಲಿ ಎಲ್ಲಾ ಇಂದ್ರಿಯಗಳು ನಿಯಂತ್ರಣದಲ್ಲಿರಬೇಕು. ಹೀಗೆ ಇಟ್ಟುಕೊಂಡು ಧ್ಯಾನ ಯೋಗಕ್ಕೆ ಆಸಕ್ತರಾಗಿರಬೇಕು. ಅವರು ಮಾತ್ರ ಸಾಧಕರಾಗ್ಲಿಕ್ಕೆ ಸಾಧ್ಯ, ಅವರು ಮಾತ್ರ ಯೋಗಾನುಷ್ಠಾನವನ್ನು ಮಾಡ್ಲಿಕ್ಕೆ ಸಾಧ್ಯ ಎಂಬ ಮಾರ್ಗದರ್ಶನವನ್ನು ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಸಂಕಲ್ಪ ಪ್ರಭವಾನ್, ತಾನು ಪಡೆಯಬೇಕು ಎಂಬುದಾಗಿ ಬಯಸಿದ ಅಥವಾ ತನಗೆ ಬೇಕೆಂದು ಬಯಸಿ ಪಡೆದಂತಹ ಸರ್ವಾನ್ ಕಾಮಾನ್, ಎಲ್ಲಾ ರೀತಿಯಾಗಿರುವಂತಹ ವಿಷಯ ಪದಾರ್ಥಗಳನ್ನು, ಎಲ್ಲಾ ವಿಷಯಗಳನ್ನು ಅಶೇಷತಃ ಪೂರ್ತಿಯಾಗಿ ತ್ಯಕ್ತ್ವ, ಅಂದ್ರೆ ಸಂಕಲ್ಪದಿಂದ ನಾವೇನೇನೇನೋ ಅದಂಗೆ ಬೇಕು ಇದು ಬೇಕು ಅಂತ ಏನೇನೋ ಪಡೆದಿರ್ತೀವಿ. ಈ ವಾಸ್ತವ ಗೊತ್ತಾಗುವವರೆಗೂ ಒಂದಷ್ಟು ನಾವು ಬಯಕೆಯ ಬೆನ್ನು ಹತ್ತಿ ಕೆಲಸಗಳನ್ನ ಮಾಡಿರ್ತೀವಿ. ಈ ಹೋಮ ಮಾಡ್ತೇನೆ, ಇದರಿಂದ ಇಂಥ ಫಲ ಬರಬೇಕು, ಇನ್ಯಾವುದೋ ದಾನ ಮಾಡ್ತೀನಿ, ಅದರಿಂದ ನನಗೆ ಸಂತಾನ ಆಗ್ಬೇಕು, ಇನ್ನೇನೋ ಕೆಲಸ ಮಾಡ್ತೀನಿ ಅದರಿಂದ ನನಗೆ ಮದುವೆ ಆಗ್ಬೇಕು, ಇನ್ನೇನೋ ಕೆಲಸ ಮಾಡ್ತೀನಿ, ಇನ್ನೇನೋ ಒಳ್ಳೆ ಕೆಲಸ ಮಾಡ್ತೀನಿ ಅದರಿಂದ ನನಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು ಎಂಬುದಾಗಿ ಅನೇಕ ಬಯಕೆಗಳನ್ನ, ಪ್ರಾಕೃತ ವಿಚಾರಗಳ ಬಯಕೆಯನ್ನ ಬೆನ್ನ ಹತ್ತಿ ಒಳ್ಳೆಯ ಕೆಲಸಗಳನ್ನ ಮಾಡಿರ್ತೀವಿ. ಮಾಡಿ ಆ ಒಂದು ಪದಾರ್ಥಗಳನ್ನ ಪಡೆದಿರ್ತೀವಿ. ಅದರ ಬಗ್ಗೆ ವ್ಯಾಮೋಹ ಬಿಡಬೇಕು ಅಂತ ಕೂಡ ಅರ್ಥ. ಸಂಕಲ್ಪದಿಂದ ಪ್ರಭವ, ನಮ್ಮ ಸಂಕಲ್ಪ, ನಮ್ಮ ವ್ಯಾಮೋಹ, ನಮ್ಮ ಇಚ್ಛೆ ಅಲ್ವಾ. ನಾವು ಯಾವುದೇ ಒಂದು ಯಜ್ಞ, ಪೂಜೆ, ದಾನ ಏನೇ ಮಾಡಬೇಕು ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ಯಾವತ್ತೂ ಹೇಗಿರ್ಬೇಕು ಅಂದ್ರೆ ನನಗೆ ಲೌಕಿಕವಾಗಿ ಅದು ಬೇಕು ಇದು ಬೇಕು ಅಂತ ಇರಬಾರದು. ದೇವರ ಅನುಗ್ರಹ ಬೇಕು ಅಂತ ಸಂಕಲ್ಪ ಇರಬೇಕೇ ಹೊರತಾಗಿ ಇನ್ಯಾವುದೋ ಫಲದ ಆಸೆಯನ್ನು ಇಟ್ಟುಕೊಂಡು ನಾವು ಸಂಕಲ್ಪ ಮಾಡಬಾರದು. ಆದ್ರೆ ಈ ವಿಚಾರ ಗೊತ್ತಾಗೋದಕ್ಕಿಂತ ಮೊದಲು ನಾವು ಅನೇಕ ರೀತಿಯಲ್ಲಿ ಸಂಕಲ್ಪಗಳನ್ನ ಮಾಡಿಕೊಂಡು, ಅಂದ್ರೆ ಸಂತಾನಕ್ಕೋಸ್ಕರ, ಸಂಪತ್ತಿಗೋಸ್ಕರವೋ, ಇನ್ನೇನೇನೇನೋ ಅನೇಕ ಕಾಮನೆಗಳನ್ನ ಇಟ್ಕೊಂಡು ನಾವು ಮಾಡಿರ್ತೀವಲ್ವ. ಅದರಿಂದ ನಮಗೆ ಸಿಕ್ಕಿರುತ್ತೆ, ಆಯಾಯ ವಸ್ತುಗಳು, ಆ ವ್ಯಕ್ತಿಗಳು, ಸ್ಥಾನಮಾನ ಎಲ್ಲ ಸಿಕ್ಕಿರುತ್ತೆ. ಅದರ ಬಗ್ಗೆ ಇರತಕ್ಕಂಥ ವ್ಯಾಮೋಹಗಳನ್ನ ತೆಕ್ವಾ ಬಿಟ್ಟು ಅಂತನೂ ಅರ್ಥ. ತನಗೆ ಬೇಕೆಂದು ಬಯಸಿ ಪಡೆದಂತಹ ಸಂಕಲ್ಪ ಪ್ರಭವಾನ್ ಅಂದ್ರೆ ಅರ್ಥ, ತಾನು ಇದನ್ನ ಪಡಿಲೇಬೇಕು ಎಂಬುದಾಗಿ ಬಯಕೆಯನ್ನು ಹೊತ್ತು ಪಡೆದಿರ್ತಂತಹ ಎಲ್ಲಾ ಸರ್ವಾನ್ ಕಾಮ, ಎಲ್ಲಾ ವಿಷಯಗಳನ್ನು ಅಶೇಷತಃ ತೆಕ್ವ, ಅವುಗಳನ್ನ ಬಿಡೋದಂದ್ರೆ ಅವುಗಳ ಮೇಲಿನ ವ್ಯಾಮೋಹವನ್ನ ಬಿಟ್ಟು ಮನಸಾ ಏವ, ಮನಸ್ಸಿನಿಂದ
ಈ ಎರಡು, ಒಂದು ಮನಸ್ಸಿನಿಂದ ಅಂದ್ರೆ ನಮ್ಮ ಮನಸ್ಸು ಅಂತ ಒಂದರ್ಥ, ಇನ್ನೊಂದು ಮನೋಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು. ರುದ್ರದೇವರ ಅನುಗ್ರಹ ಇದ್ದರೆ ನಾವು ಆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಉಮಾವೈವಾಕ್ ಸಮುದ್ದಿಷ್ಟ ಮನೋಹೃದ್ರ ರುದ್ರ ಉದಾಹೃತ ಅಂತ. ಪಾರ್ವತೀ ದೇವಿ ಮಾತಿನ ಅಭಿಮಾನಿಯಾದರೆ ರುದ್ರದೇವರು ಮನಸ್ಸಿನ ಅಭಿಮಾನಿ ದೇವತೆಗಳು. ಹಾಗಾಗಿ ನಮಗೆ ಮನೋನಿಯಂತ್ರಣ ಬರಬೇಕು ಅಂತ ಆದ್ರೆ, ಯಾಕಂದ್ರೆ ಮನೋನಿಯಂತ್ರಣ ಸಕಲ ಸಾಧನೆಗೆ ಬಹಳ ಮುಖ್ಯವಾದದ್ದು. ಮನೋನಿಯಂತ್ರಣವಿಲ್ಲದೆ ಯಾವ ಸಾಧನೆಯನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಇಚ್ಛಾಶಕ್ತಿ, ಗಟ್ಟಿಯಾಗಿರತಕ್ಕಂಥ ಒಂದು ತೀರ್ಮಾನ, ದೃಢತೆ, ಅದೆಲ್ಲ ನಮ್ಮ ಮನಸ್ಸಿನಿಂದ ನಾವು ಮಾಡಬೇಕಾದದ್ದು. ಅದು ಹೇಗೆ ಬರುತ್ತೆ? ಮನಸ ಅಂದ್ರೆ ಮನೋಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಅಂತ ಅರ್ಥ. ಆ ಪರಶಿವ ರುದ್ರದೇವರ ಒಂದು ಅನುಗ್ರಹದಿಂದಾಗಿ ಸಮಂತತಃ ಎಲ್ಲ ರೀತಿಯಿಂದಲೂ ಇಂದ್ರಿಯ ಗ್ರಾಮಂ, ಇಂದ್ರಿಯಗಳ ಸಮುದಾಯ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಸಮುದಾಯವನ್ನು ವಿನಿಯಮ್ಯ. ವಿನಿಯಮ್ಯ ಅಂದ್ರೆ ನಿಯಂತ್ರಣ ಮಾಡಿಕೊಂಡು. ನಿಯಂತ್ರಣ ತಾತ್ಕಾಲಿಕವಾಗಬಾರದು, ಶಾಶ್ವತ ನಿಯಂತ್ರಣ ಆಗ್ಬೇಕು. ಅದಕ್ಕೋಸ್ಕರವಾಗಿ ಚೆನ್ನಾಗಿ, ಅದಕ್ಕೆ ಚೆನ್ನಾಗಿ ನಿಯಂತ್ರಿಸಿ, ಈ ಸರಿಯಾದ ಕ್ರಮದಲ್ಲಿ ನಿಯಂತ್ರಣವನ್ನ ಮಾಡಿ ನಾವು ಯೋಗಾನುಷ್ಠಾನ ತತ್ಪರರಾಗಬೇಕು ಎಂಬುದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಮನಸೈವೇಂದ್ರಿಯ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಅಲ್ಲಿ ಆ ಶ್ಲೋಕದಲ್ಲಿ ಕಾಮಾನ್ ತ್ಯಕ್ತ್ವ ಬಿಡಿಸಿದಾಗ ಕಾಮಾನ್ ತ್ಯಕ್ತ್ವ ಅಂತ ಆಗತ್ತೆ. ಅಂದ್ರೆ ಅಲ್ಲಿ ಕಾಮಾನ್ ಸಂಧಿಯಾದಾಗ ಏನಾಗುತ್ತೆ? ನಕಾರದ ಜಾಗಕ್ಕೆ ಅನುಸ್ವಾರ ಬರುತ್ತೆ, ಕಾಮಾಂ ಚುಕ್ಕೆ ಬರುತ್ತೆ. ಅದ್ರ ಜೊತೆಗೆ ಸಕಾರ ಆಗಮವಾಗಿ ಬರುತ್ತೆ. ಹೀಗೆ ನಕಾರವು ಅನುಸ್ವಾರವಾಗಿ ನಕಾರ ಅನುನಾಸಿಕ ಅಕ್ಷರ, ಅನುನಾಸಿಕ ಅಕ್ಷರವಾಗಿರ್ತಕ್ಕಂಥ ನಕಾರ ಅನುಸ್ವಾರವಾಗಿ ಬದಲಾವಣೆ ಆಗುತ್ತೆ. ಅದ್ರ ಜೊತೆಗೆ ಸು ಎಂಬತಕ್ಕಂಥದ್ದು ಸಕಾರ ಆಡ್ ಆನ್ ಸೇರ್ಕೊಳ್ಳುತ್ತೆ. ಅದು ಅಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಚಾರ. ಶ್ರೀಕೃಷ್ಣ.